ಕರೂರು ಜಿಲ್ಲೆಯ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಕರೂರು ಜಿಲ್ಲೆ 65 ವರ್ಷದ ಸುಗುಣ ಸಾವಿಗೀಡಾಗಿದ್ದಾರೆ. ಇನ್ನು ತಮಿಳುನಾಡು ಕರೂರು ಜಿಲ್ಲೆಯ ಮೊನ್ನೆ ಶನಿವಾರ ರಾತ್ರಿ ಏನೊಂದು ಕಾಲ್ತುಳಿತ ದುರಂತ ಪ್ರಕರಣ ನಡೆದಿತ್ತು. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಇನ್ನು ಗಂಟೆಗೆ ಒಂದು ದಿನದಿಂದ ದಿನಕ್ಕೂ ಈ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಮಹಿಳೆ ಇದೀಗ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಕರೂರು ಜಿಲ್ಲೆಯ 65 ವರ್ಷದ ಸುಗುಣ ಸಾವನ್ನಪ್ಪಿದ್ದಾರೆ. ಇನ್ನು ತೀವ್ರ ನಿಗಾ ಘಟಕದಲ್ಲಿ ಸುಗುಣ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಸುಗುಣ ಮೃತಪಟ್ಟಿದ್ದಾರೆ. ಹೀಗಾಗಿ ಸಾವನ್ನಪ್ಪಿದವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ತಮಿಳುನಾಡು ವೆಟ್ರಿ ಕಳಗಂ ನಾಯಕ ವಿಜಯ್ ಅವರ ಕರೂರು ಪ್ರಚಾರ ರ್ಯಾಲಿಯಲ್ಲಿ ಈ ಒಂದು ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 41ಕ್ಕೆ ಏರಿದೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಐಸಿಯುನಲ್ಲಿ ವೆಂಟಿಲೇಟರ್ ಬೆಂಬಲದಲ್ಲಿದ್ದ ಕರೂರು ಜಿಲ್ಲೆಯ ನಿವಾಸಿ 65 ವರ್ಷದ ಸುಗುಣ ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾದರು. ಇದರಲ್ಲಿ 18 ಮಹಿಳೆಯರು, 13 ಪುರುಷರು ಹಾಗೂ 5 ಯುವತಿಯರು ಮತ್ತು 5 ಬಾಲಕರು ಸೇರಿದ್ದಾರೆ. ಒಟ್ಟು 41ಕ್ಕೆ ಒಂದು ಮೃತರ ಸಂಖ್ಯೆ ತಲುಪಿದೆ. ಇಲ್ಲಿವರೆಗೆ 34 ಮೃತದೇಹಗಳು ಕರೂರು ಜಿಲ್ಲೆಯವರು ಹಾಗೂ ತಲಾ 2 ಈರೋಡ್ನವರು, ತಿರುಪೂರು ಮತ್ತು ದಿಂಡಿಗಲ್ ಜಿಲ್ಲೆಗಳಿಂದ ಮತ್ತು ಒಬ್ಬರು ಸೇಲಂ ಜಿಲ್ಲೆಯವರು. ಇನ್ನು ಶನಿವಾರ ಸಂಜೆ ವಿಜಯ್ ಅವರ ರ್ಯಾಲಿ ಏನಿತ್ತು, ಒಂದು ರಾಜಕೀಯ ರ್ಯಾಲಿ, ಇಲ್ಲಿ ಸಾಕಷ್ಟು ಜನ ಬಂದಿದ್ರು. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ರು. ವಿಜಯ್ ಅವರ ತಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕಾಗಿ ಬಂದಿದ್ರು. ಅಂದರೆ ಒಂದು 10,000 ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇರುತ್ತೆ. ಹೀಗಾಗಿ 10,000 ಜನರಿಗೆ ಇಲ್ಲಿ ಭದ್ರತೆಯನ್ನು ಮಾಡಲಾಗಿರುತ್ತೆ. ಆದರೆ ಅಲ್ಲಿ ಸೇರಿದ್ದು 50,000ಕ್ಕೂ ಅಧಿಕ ಮಂದಿ. ಹೀಗಾಗಿ ಅಲ್ಲಿ ಉಸಿರುಗಟ್ಟಿ ಕಾಲ್ತುಳಿತ ಉಂಟಾಗಿ ಅಸ್ವಸ್ಥರಾಗಿ ಈ ರೀತಿ ಒಂದು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಹಾಗೆಯೇ ತುಂಬ ಅಂದರೆ ಅದೊಂದು ಕಿರಿದಾದ ಪ್ರದೇಶ. ಹೀಗಾಗಿ ಅಷ್ಟು ಜನ ಒಟ್ಟಿಗೆ ಅಲ್ಲಿ ಸೇರಿದಾಗ ಉಸಿರಾಡೋದಕ್ಕೆ ಸಮಸ್ಯೆ ಆಯಿತು. ಒಬ್ಬರ ಮೇಲೆ ಒಬ್ಬರು ಬಿದ್ದರು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಮರ ಹತ್ತುತ್ತಾ ಇದ್ದಾರೆ ಕೆಲವರು, ಇನ್ನು ಕೆಲವರು ಶೆಡ್ ಒಳಗಡೆಯಿಂದ ಮೇಲೆ ಹತ್ತಿದ್ದಾರೆ. ಅಂದರೆ ಅಲ್ಲಿ ಉಸಿರಾಡೋದಕ್ಕೆ ಕೂಡ ಜಾಗ ಇರಲಿಲ್ಲ. ಜೊತೆಗೆ ಒಂದು ರೀತಿ ಸಫೋಕೇಶನ್ ಉಂಟಾಗ್ತಾ ಇತ್ತು. ಹಾಗೆ ಆ ಜಾಗದಿಂದ ಅಕ್ಕಪಕ್ಕ ಓಡ್ ಹೋಗೋದಕ್ಕೂ ಕೂಡ ಜಾಗ, ಸರಿಯಾದಂಥ ವ್ಯವಸ್ಥೆಗಳಿರಲಿಲ್ಲ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಬೆಳಿಗ್ಗೆಯಿಂದ ಕಾದು ಸುಸ್ತಾಗಿದ್ರು. ವಿಜಯ್ ಅವರು ತಡವಾಗಿ ಬಂದಿದ್ದು ಕೂಡ ಈ ಒಂದು ದುರಂತಕ್ಕೆ ಒಂದು ದೊಡ್ಡ ಕಾರಣ ಅಂತಲೇ ಹೇಳ್ಬೋದು. ಜನಸಂದಣಿ ಜಾಸ್ತಿ ಆಯ್ತಾ ಹೋಯಿತು. ಯಾಕಂದರೆ ಕರೆಕ್ಟ್ ಟೈಮ್ಗೆ ಬಂದಿದ್ರೆ ಅವ್ರು ರ್ಯಾಲಿಯನ್ನು ಮುಗಿಸ್ಕೊಂಡು ಹೋಗ್ಬಿಡ್ಬೋದಿತ್ತು. ಆದರೆ ಲೇಟ್ ಆಗ್ತಾ ಹೋದಂಗೂ ಅಲ್ಲಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರೋದಕ್ಕೆ ಶುರು ಮಾಡಿದ್ರು. ಇನ್ನು ಶವಾಗಾರದ ಮುಂದೆ ಕುಟುಂಬಸ್ಥರು ಕೂಡ ಕಾಯ್ತಾ ಕೂತಿದ್ದಾರೆ. ಯಾಕಂದರೆ ತಮ್ಮ ಮನೆಯಲ್ಲಿ ರ್ಯಾಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟವರು ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರೆ, ಇನ್ನೂ ಕೆಲವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇನ್ನೂ ಹಲವು ಮಂದಿ ಕಾಣೆಯಾಗಿದ್ದಾರೆ. ಅದನ್ನು ಕೂಡ ಮಕ್ಕಳು ಕಾಣೆಯಾಗಿರುವಂಥದ್ದು. ಹೀಗಾಗಿ ತಮ್ಮ ಮನೆಯವರು ಅಥವಾ ತಮ್ಮ ಮಗ, ತಮ್ಮ ಮಕ್ಕಳು ಎಲ್ಲಿದ್ದಾರೆ ಅನ್ನೋದು ಕುಟುಂಬಸ್ಥರ ಗೊಂದಲ. ಹೀಗಾಗಿ ಶವಾಗಾರದ ಮುಂದೆ ಕೂಡ ಕಾದು ಕುಳಿತಿದ್ದಾರೆ. ಇನ್ನು ಮೊನ್ನೆ ನಡೆದಂತಹ ರ್ಯಾಲಿಯಲ್ಲಿ ನಡೆದಿರುವಂತಹ ಘನಘೋರ ದುರಂತ ಇದು. ಸಾಕಷ್ಟು ಮಹಿಳೆಯರು, ಮಕ್ಕಳು, ಪುಟ್ಟ ಕಂದಮ್ಮಗಳ ಜೊತೆ ಈ ಒಂದು ರ್ಯಾಲಿಗೆ ಆ ಸಣ್ಣ ಮಕ್ಕಳನ್ನ ಕರೆದುಕೊಂಡು ಬರುವಂತಹ ಅವಶ್ಯಕತೆ ಇತ್ತ. ಯಾಕಂದ್ರೆ 2 ವರ್ಷದ ಮಕ್ಕಳು, 3 ವರ್ಷದ ಮಕ್ಕಳು, ಆ ಮಕ್ಕಳಿಗೆ ವಿಜಯ್ ಯಾರು ಅಂತಲೇ ಗೊತ್ತಿರೋದಿಲ್ಲ, ಅಥವಾ ಆತನ ರಾಜಕೀಯ ಭಾಷಣವನ್ನು ಕೇಳೋದಕ್ಕೆ ಅವರಿಗೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ಅಂಥ ಮಕ್ಕಳನ್ನು ಕರೆದುಕೊಂಡು ಬಂದಿರೋದು ಪೋಷಕರ ಮೂರ್ಖತನ. ಇದೀಗ ಸಾವಿನ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. கஷ்டமா இருக்கு. பெண்களே போயிட்டாங்க, 10 பிள்ளைங்க போயிட்டாங்க, 17 பேர் பெண்கள் இறந்து போயிட்டாங்க. வீட்டுக்காரரு அந்த காடு அந்த காடு தான் வீட்டுக்காரரு. அவரே ஆயிரத்தி காடு அப்பா. ஆமாம், அந்த பாப்பா கொஞ்சம் வலி விடுங்க. அண்ணா எப்படி சார் கொஞ்சம் ப்ரோ கொஞ்சம் விடுவாங்க ப்ரோ. கேமரா கையில் வச்சுருக்காங்க. அப்புறம் நாம மொபைல் வச்சு என்ன ப்ரோ வேலைக்கு வந்துருக்கோம். போயிட்டோம். யாரு மணிக்கு வந்து உட்காந்துருக்கோம். என்ன வேற நின்னுகிட்டே இருக்கு. சின்ன பிள்ளைங்க நாங்க அவுட்ருல எங்க ஊர்ல பட்டிக்காடு கிராமத்துல கார் வச்சிருக்கோமா, வண்டி வச்சிருக்கோமா, ஏசி வண்டி வச்சிருக்கோமா, என்ன வண்டி வச்சிருக்கோம். 6:15 வந்தேன்.
ஆரைகளுக்கு எத்தனை போன் பண்ணியிருக்கோன்னு பாருங்க. என்ன ஒரு பாடி ಮುಖ್ಯಸ್ಥ ವಿಜಯ್ ಮನೆಗೆ ಬಾಂಬ್ ಬೆದರಿಕೆ ಕೂಡ ಕೇಳಿ ಬಂದಿದೆ. ಹೀಗಾಗಿ ಪೊಲೀಸರು ಹಾಗೂ ಶ್ವಾನ ದಳದ ಸಹಾಯದಿಂದ ಶೋಧ ಕಾರ್ಯ ಕೂಡ ನಡೆದಿದೆ. ವಿಜಯ್ ನಿವಾಸದ ಮುಂದೆ ಹದ್ದಿನ ಬಿಗಿ ಭದ್ರತೆಯ ಆಯೋಜನೆ ಆಗಿದೆ. ನೀಲಂಕರೈ ಪ್ರದೇಶದಲ್ಲಿನ ನಿವಾಸದ ಬಳಿ ಅಲರ್ಟ್ ಅನ್ನು ಕೂಡ ನೀಡಲಾಗ್ತಾ ಇದೆ. ವಿಜಯ್ ನಿವಾಸದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಗಿ ಭದ್ರತೆಯ ಆಯೋಜನೆ ಆಗಿದೆ. ಟಿವಿಕೆ ನಾಯಕ ವಿಜಯ್ ಮನೆಗೆ ಈ ಬಾಂಬ್ ಬೆದರಿಕೆ ಬಂದಿರುವಂಥದ್ದು. ಒಂದ್ ಕಡೆ ರ್ಯಾಲಿಯಲ್ಲಿ ಸಾಕಷ್ಟು ಮಂದಿ ಮೃತಪಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. 41 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಅನಂತ್, ಇನ್ನು ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಏರ್ತಾ ಇದೆ. ಇನ್ನು ಮತ್ತೊಂದು ಕಡೆ ವಿಜಯ್ ಅವರ ಮನೆಗೆ ಬಾಂಬ್ ಬೆದರಿಕೆ ಕರೆ ಕೂಡ ಬಂದಿರುವಂತದ್ದು. ಸೊ ಯಾವ ರೀತಿ ಭದ್ರತೆಯನ್ನ ನೀಡಲಾಗ್ತಾ ಇದೆ ವಿಜಯ್ ಅವರ ಮನೆ ಬಳಿ ಅಂತ? ಸಿಂಚನ, ಏನು ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಒಂದು ಕಾಲ್ ತುಳಿತ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಏನು ತೀವ್ರ ನಿಗಾ ಘಟಕದಲ್ಲಿದ್ದಂತಹ ಕರೂರು ಜಿಲ್ಲೆಯ ನಿವಾಸಿ ಸುಗುಣ 65 ವರ್ಷದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾದರೆ. ಇವರ ನಿಧನದಿಂದಾಗಿ ಸಾವಿನ ಸಂಖ್ಯೆ ಈಗ 41ಕ್ಕೆ ಏರಿಕೆಯಾಗಿದೆ. ಮೃತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ದಾರೆ. ಅದರಲ್ಲಿ ನೋಡೋದಾದ್ರೆ 18 ಮಹಿಳೆಯರು, 13 ಜನ ಪುರುಷರು, ಅದ್ರ ಜೊತೆಗೆ 5 ಯುವತಿಯರು ಮತ್ತೆ 5 ಬಾಲಕರು ಸೇರಿದಂಗೆ ಒಟ್ಟು ಈಗ ಸುಗುಣ ಅವರು ಸೇರಿದ 41 ಜನ ಸಾವನ್ನಪ್ಪಿದ್ದಾರೆ. ಈಗಾಗ್ಲೇ ಏನು ಕರೂರು ಮೆಡಿಕಲ್ ಕಾಲೇಜಿನಲ್ಲಿ ಇವರೆಲ್ಲ ಒಂದು ಮೃತ ದೇಹಗಳ ಏನು ಪೋಸ್ಟ್ ಮಾರ್ಟಮ್ ಕೂಡ ಕಂಪ್ಲೀಟ್ ಆಗಿದೆ. ಅವೆಲ್ಲ ಬಾಡಿಗಳನ್ನ ಮೃತರ ಸಂಬಂಧಿಕರಿಗೆ ಹಸ್ತಾಂತರಿಸುವಂತಹ ಕೆಲಸ ಕೂಡ ನಡೆದಿದೆ. ನಿನ್ನೆ ಅಷ್ಟೇ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಒಂದು ಗಾಯಾಳುಗಳಿಗೆ ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿ ಏನು ಅಗತ್ಯವಾಗಿರುವಂತಹ ಚಿಕಿತ್ಸೆಯನ್ನ ನೀಡ್ಲಿಕ್ಕೆ ಯಾವ ರೀತಿಯಾದಂತಹ ನೆರವನ್ನ ನೀಡಬೇಕು ಅಥವಾ ಏನೆಲ್ಲ ಸರ್ಕಾರದಿಂದ ಸಹಾಯವನ್ನ ನೀಡಬೇಕು ಅವೆಲ್ಲವನ್ನೂ ಕೂಡ ಮೀಟಿಂಗ್ ಅಲ್ಲಿ ಮಾಡಿಬಿಟ್ಟು ಮೀಟಿಂಗ್ ಅಲ್ಲಿ ಚರ್ಚೆಯನ್ನ ಮಾಡಿದ್ರು. ಇದಾದ ನಂತರ ಇಂದು ಬೆಳಿಗ್ಗೆ ಏನು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಕರೂರು ಮೆಡಿಕಲ್ ಕಾಲೇಜ್ಗೆ ಭೇಟಿ ಕೊಟ್ಟು ಏನು ಬಾಡಿಗಳನ್ನ ಹಸ್ತಾಂತರ ಮಾಡುವಂತಹ ಒಂದು ಕೆಲಸದಲ್ಲಿ ಮುಂದೆ ನಿಂತು ಎಲ್ಲವನ್ನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಏನು ಗಾಯಾಳುಗಳು ಉದಯನಿಧಿ ಸ್ಟಾಲಿನ್ ಎದುರುಗಡೆನೂ ಕೂಡ ಸಾಕಷ್ಟು ನೋವನ್ನ ಹೇಳ್ಕೊಂತಿದ್ದಾರೆ. ಘಟನೆಯ ಒಂದು ಭೀಭತ್ಸದ ಬಗ್ಗೆ ಎಕ್ಸ್ಪ್ಲೈನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನ ಈ ಒಂದು ಘಟನೆಯನ್ನು ಖಂಡಿಸಿರುವಂತಹ ಎಐಡಿಎಂಕೆ ಮುಖ್ಯಸ್ಥ ಪಳನಿಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಏನು ಈ ಒಂದು ಘಟನೆಗೆ ಒಂದು ಪೊಲೀಸ್ ಅವರ ವೈಫಲ್ಯವೇ ಮೇಲ್ನೋಟಕ್ಕೆ ನೇರ ಕಾರಣ ಅಂತ ಹೇಳ್ಬಿಟ್ಟು ಅವರು ಕೂಡ ಆರೋಪವನ್ನ ಮಾಡಿದ್ರು. ಜೊತೆಗೆ ಈಗೇನು ಘಟನೆ ಆದ ನಂತರದಲ್ಲೇನೆ ಏನು ನಿವೃತ್ತ ಚೀಫ್ ಜಸ್ಟಿಸ್ ಆಗಿರುವಂತಹ ಅರುಣಾ ಜಗದೀಶನ್ ಇವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆನೂ ಕೂಡ ನಡೀತಾ ಇದೆ. ಭಾನುವಾರದಿಂದಲೇ ಈಗಾಗಲೇ ತನಿಖೆಯನ್ನ ಆರಂಭವನ್ನ ಮಾಡಿದ್ದಾರೆ. ಈಗಾಗಲೇ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟು ಅರುಣಾ ಜಗದೀಶನ್ ನೇತೃತ್ವದ ತಂಡ ತನಿಖೆಯನ್ನ ಶುರು ಮಾಡಿದೆ ಈ ಒಂದು ಕಾಲ್ ತುಳಿತದ ಬಗ್ಗೆ. ಇನ್ನ ಜೊತೆಗೆ ನೀವು ಹೇಳಿದ ರೀತಿಯಲ್ಲಿ ಈಗಾಗಲೇ ವಿಜಯ್ ಅವರಿಗೆ ಕೂಡ ಈ ಒಂದು ಬೆದರಿಕೆ ಕಾಲ್ ಕೂಡ ಬಂದಿದೆ. ವಿಜಯ್ ಮನೆಗೆ ಬಾಂಬ್ ಹಾಕುವುದಾಗಿ ಈ ಒಂದು ಘಟನೆಯಿಂದ ಏನು ನೊಂದಂತವ್ರು, ಅದ್ರ ಜೊತೆಗೆ ಒಬ್ಬ ಅನಾಮಿಕ ವ್ಯಕ್ತಿ ಆ ರೀತಿಯಾಗಿ ಒಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ. ಹೀಗಾಗಿ ವಿಜಯ್ ಮನೆಗೆ ಪೊಲೀಸರು ಬಂದೋಬಸ್ತನ್ನು ಕೂಡ ರಕ್ಷಣೆ ಮಾಡಿದ್ರು. ಬಟ್ ಇದು ಅನ್ಫಾರ್ಚುನೇಟ್ಲಿ ನಡೆದಿರುವಂತಹ ಒಂದು ಘಟನೆ ನನ್ನ ಹೃದಯ ನಿಂತೋಗಿದೆ, ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಜಯ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ರು. ಜೊತೆಗೆ ಅವರು ಕೂಡ ಏನು ವೈಯಕ್ತಿಕವಾಗಿ 20 ಲಕ್ಷ ಪರಿಹಾರವನ್ನ ಮೃತರಿಗೆ ಮತ್ತೆ 2 ಲಕ್ಷ ಪರಿಹಾರವನ್ನ ಗಾಯಾಳುಗಳು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ಸದ್ಯದ ಮಟ್ಟಿಗೆ ಈಗೇನು ವಿಜಯ್ ಅವರ ಒಂದು ರ್ಯಾಲಿಗಳನ್ನ ಸದ್ಯದ ಮಟ್ಟಿಗೆ ನೀವು ಪರ್ಮಿಷನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಹೋಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಏನು ಈ ಒಂದು ವಿಜಯ್ ಅವರ ರ್ಯಾಲಿಯಲ್ಲಿ ಸಾಕಷ್ಟು ಇದ್ದಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ಕೆಲವೊಂದು ಏನು ಮಾನದಂಡಗಳನ್ನ ಫಾಲೋ ಆಗ್ತಾ ಇಲ್ಲ, ಅವೆಲ್ಲ ಫಾಲೋ ಮಾಡೋಕ್ಕೂ ಕೂಡ ಮತ್ತೆ ಏನು ಈ ಒಂದು ರ್ಯಾಲಿಯನ್ನ ಮಾಡುವಂತ ಸಂದರ್ಭದಲ್ಲಿ ಆಯೋಜಕರಿಗೆ ಸರಿಯಾಗಿರುವಂತಹ ಒಂದು ಪ್ಲಾನಿಂಗ್ ಇಲ್ಲ. ಹೀಗಾಗಿ ಏಕಾಏಕಿ ರ್ಯಾಲಿಗಳನ್ನ ಮಾಡುವಂಥದ್ದು ಒಂದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಈಗ ಸದ್ಯದ ಮಟ್ಟಿಗೆ ಮುಂದಿನ ಈ ಒಂದು ವಿಚಾರಣೆ ಕಂಪ್ಲೀಟ್ ಆಗೋವರೆಗೂ ಕೂಡ ಅವರ ರ್ಯಾಲಿಗೆ ಪರ್ಮಿಷನ್ ಕೊಡಬಾರ್ದು ಅಂತ ಬಿಟ್ಟು ಒಂದು ಕೋರ್ಟ್ ಪರ್ಮಿಷನ್ ಕೂಡ ಹಾಕಲಾಗಿದೆ. ಈ ನಡುವೆ ಏನು ಸದ್ಯಕ್ಕೆ ಮೃತರಿಗೆ ಈಗ ಆ ಒಂದು ಮೃತದೇಹಗಳನ್ನ ಹಸ್ತಾಂತರ ಮಾಡಿ ಅವರ ಅಂತ್ಯ ಸಂಸ್ಕಾರದಲ್ಲೂ ಕೂಡ
ಮುಖ್ಯಮಂತ್ರಿಗಳು ಭಾಗಿಯಾಗುವಂತಹ ಒಂದು ನಿರೀಕ್ಷೆ ಇದೆ ಸಿಂಚನ. ಅನಂತ್, ಇನ್ನು ಈ ರೀತಿ ದುರಂತ ಆಗೋದಕ್ಕೆ ಏನ್ ಕಾರಣ ಅನ್ಸುತ್ತೆ? ಅಂದ್ರೆ ಸೆಕ್ಯೂರಿಟಿ ಫೇಲ್ ಆಯ್ತಾ, ಸರ್ಕಾರ ಫೇಲ್ ಆಯ್ತಾ, ಅಥವಾ ವಿಜಯ್ ಅವರ ತಪ್ಪ ಹೇಗೆ ಅಂತ? ಸಿಂಚನ ಏನು ಈ ಒಂದು ವಿಜಯ್ ಅಂತ ಅಂದಾಗ ಬಹು ದೊಡ್ಡ ನಟ, ಬಟ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ತಮಿಳುನಾಡಲ್ಲಿ ಹೆಸರನ್ನ ಮಾಡಿದ್ರು. ತಮಿಳುನಾಡು ಏನು ಸೌತ್ ಇಂಡಸ್ಟ್ರಿನಲ್ಲೇ ಒಂದು ದೊಡ್ಡ ನೇಮ್ ವಿಜಯ್ ಅವ್ರದ್ದು, ದೊಡ್ಡ ಒಂದು ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿರುವಂತಹ ವ್ಯಕ್ತಿ. ಹೀಗಾಗಿ ಏನು ವಿಜಯ್ ಅವರ ಒಂದು ರ್ಯಾಲಿ ಅಂದಾಗ ಅವರು ಪಕ್ಷ ಮತ್ತೊಂದು ಅದು ಬೇರೆ ಪ್ರಶ್ನೆ. ಅದು ಟಿವಿಕೆ ಮಾಡಿದರೆ ಅದು ಪಕ್ಷ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಅದು ಸೆಕೆಂಡ್ರಿ. ಬಟ್ ವಿಜಯನ ನೋಡ್ಬೇಕು, ವಿಜಯ್ ಭಾಷಣ ಮಾಡೋದನ್ನ ನಾವು ನೋಡ್ಬೇಕು, ವಿಜಯ್ ಅವರನ್ನ ನಾವು ಏನು ತೀರಾ ಹತ್ತಿರದಿಂದ ನೋಡ್ಬೇಕು ಅನ್ನೋದು ಕೂಡ ಸಾಕಷ್ಟು ಜನ ಇರ್ತಾರೆ. ಹೀಗಾಗಿ ಅದ್ರ ಜೊತೆಗೆ ವಿಜಯ್ ಅವರು ಆ ರ್ಯಾಲಿಗೆ ಏನು ಬರುದು ಕೂಡ ಸುಮಾರು 7 ಗಂಟೆ ತಡವಾಗಿ ಕರೂರಿನ ಒಂದು ರ್ಯಾಲಿಗೆ ಬಂದಿದ್ದಂಥದ್ದು. 7 ಗಂಟೆಯಿಂದಲೂ ಕೂಡ ಜನ ವೇಟ್ ಮಾಡ್ತಾ ಇದ್ರು, ಊಟ ಮತ್ತೆ ನೀರು ಕೂಡ ಇಲ್ಲದೆ ರೀತಿನಲ್ಲಿ ಅವರು ವೇಟ್ ಮಾಡ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅವರ ಒಂದು ಮೈಕ್ ಕೆಟ್ಟೋಯ್ತು. ಹಾಗಾಗಿ ಅವ್ರ ವಾಯ್ಸ್ ಕೇಳ್ತಾ ಇರ್ಲಿಲ್ಲ. ಆ ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳಲಿಕ್ಕೆ ನಾವು ಸ್ಟೇಜ್ ಹತ್ರ ಬರ್ಬೇಕಾಯ್ತು. ಈ ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಕೆಲವರು ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ 10,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಇತ್ತು, ಆದ್ರೆ ಸುಮಾರು 70-80 ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ರು ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಯಾಕಂದ್ರೆ ತಡವಾಗಿದ್ರಿಂದಾಗಿ ಏನು ಅವ್ರು ಹೇಳಿ ಟೈಮ್ ಬಂದಿದ್ರೆ ಬಹುಶಃ ರ್ಯಾಲಿ ಕಂಪ್ಲೀಟ್ ಆಗಿರೋದೇನೋ. ಈಗ 7 ಗಂಟೆ ಅಂದಾಗ ಅದನ್ನ ಕೇಳ್ಕೊಂಡು ಇನ್ನು ಬೇರೆ ಕಡೆಯಿಂದ ಬರುವಂತಹವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹೀಗಾಗಿ ತಡವಾಗಿ ಬಂದಿದ್ದಾಗಿರ್ಬೋದು, ಮೈಕ್ ಪ್ರಾಬ್ಲಮ್ ಆಗಿರುವಂತದ್ದು, ಜೊತೆಗೆ ಅಗತ್ಯವಾಗಿರುವಷ್ಟು ಸೆಕ್ಯೂರಿಟಿ ಪೊಲೀಸ್ ಅವರು ಅಲ್ಲಿ ಜನನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿರುವಂತದ್ದು. ಬಟ್ ಅಲ್ಲಿ ನಾವು ನೋಡ್ತಾ ಇದ್ವಿ ವಿಜುವಲ್ಸ್ ಅಲ್ಲಿ ಆಂಬುಲೆನ್ಸ್ ಕೂಡ ಅದು ನ್ಯಾವಿಗೇಟ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟೊಂದು ಡಿಫಿಕಲ್ಟ್ ಸಿಚುವೇಶನ್ ಇದೆ. ಅಂದ್ರೆ ಅಷ್ಟೊಂದು ತುಂಬಾ ಜನ ದಟ್ಟಣೆಯಿಂದ ಇದ್ದಿದ್ರಿಂದಾಗಿ ಈ ಒಂದು ದುರಂತ ಸಂಭವಿಸಿದೆ. ಬಹುಶಃ ಬೆಂಗಳೂರಿನ ನಂತರ ಇಂತಹ ಒಂದು ಘಟನೆ ನಡೆದಿರುವಂತದ್ದು ನಿಜಕ್ಕೂ ಕೂಡ ನೋವಿನ ಸಂಗತಿ. ಮುಂದಿನ ದಿನಗಳಾದ್ರೂ ಕೂಡ ಸರ್ಕಾರ ಆಗಿರ್ಬೋದು ಅಥವಾ ಆಯೋಜಕರಾಗಿರ್ಬೋದು ಆ ಒಂದು ಜವಾಬ್ದಾರಿಯನ್ನ ಹೊತ್ತು ಎಷ್ಟು ಸಾಧ್ಯತೆ ಇದೆ ಅಷ್ಟರ ಮಟ್ಟಿಗೆ ಮಾತ್ರ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಈ ರೀತಿಯಾಗಿ ನೋಡಿ, ಒಂದು ಹುಚ್ಚು ಫ್ಯಾನ್ ಫಾಲೋ ಇಂದಾಗಿ ಅಮಾಯಕರು ತಮ್ಮ ಪ್ರಾಣಗಳನ್ನ ಕಳ್ಕೊಂಡು ಗಾಯಗಳಾದ್ರು, ಇನ್ನು ಲೈಫ್ ಲಾಂಗ್ ಅವರ ಕುಟುಂಬಗಳು ಆ ನೋವಿಂದ ಹೊರ ಬರೋದೇ ಕಷ್ಟ ಆಗುತ್ತೆ. ಇಂಥ ಒಂದು ಸಮಸ್ಯೆಗಳನ್ನ, ಇಂಥ ಒಂದು ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ ಖಂಡಿತವಾಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾನೂನನ್ನ ಜಾರಿಗೆ ತರಬೇಕಾಗುತ್ತೆ. ಸಿಂಚನ್, ಥ್ಯಾಂಕ್ ಯು ಅನಂತ್ ರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ரெஸ்பான்ஸ் இருக்கு எங்களுக்கு 6 மணிக்கு வந்து உட்கார்ந்து என்ன வேற நின்னு